ಹಲೋ ಅಕ್ಕ, ಹಲೋ. ನಿನ್ ಮಸ್ತ್ ಅಂದ್ ಆಂಧ್ರ ಸ್ಟೈಲ್ ಕಡ್ಗಾಯಿ ಉಪ್ಪಿನಕಾಯಿ ಮಾಡಿದ್ಯಲ್ಲ, ಭಾಳ ರುಚಿಯಾಗಿತ್ತ. ನಾನು ಮಾಡ್ಕೋಬೇಕಂತ ಮಾಡೇನಿ. ಇದು ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗನ ಹೆಂಗ್ ಮಾಡ್ಬೇಕಂತ ಹೇಳ. ಮಾಡಲ್ಲ, ಅದಕ್ಕೇನ ಭಾಳ ಈಸಿ. ಮಾವಿನಕಾಯಿ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ ಅಂದ್ರೆ 10 ನಿಮಿಷನಾಗ ಮಾಡಬಹುದು. ಹೌದಾ, ಪೂರ್ತಿ ಡೀಟೇಲ್ ರೆಸಿಪಿ ಹೇಳು. ಓಕೆ, ಒಂದ್ ಬುಟ್ಟಿಗೆ 4 ವಾಟ್ಕ ಕಡ್ದದ್ ಮಾವಿನಕಾಯಿ ಹಾಕೋ. ಈಗ 4 ವಾಟ್ಕ ಮಾವಿನಕಾಯಿಗೆ 1 ವಾಟ್ಕದಷ್ಟು ಉಪ್ಪು ಹಾಕು, ಮತ್ತ 1 ವಾಟ್ಕದಷ್ಟು ಖಾರ ಪುಡಿ ಹಾಕು. ಸಾಸ್ವಿನ ಚಂದಾಗ ಹುರ್ಕೊಂಡು ಆರಿಸಿ ಅದನ್ನ ಪೌಡರ್ ಮಾಡ್ಕೊಂಡು ಸೇಮ್ 1 ವಾಟ್ಕ ಮೆಜರ್ಮೆಂಟ್ ಸಾಸ್ವಿ ಪುಡಿ ಹಾಕು. ಇದನ್ನೆಲ್ಲಾನು ಚಂದಾಗ ಮಿಕ್ಸ್ ಮಾಡ್ಕೊ. ಇಷ್ಟಾಗಿಂದ ಒಂದ್ ಕಡಾಯಿ ಒಳಗ 1 ವಾಟ್ಕ ಎಣ್ಣೆ ಹಾಕೊಂಡು ಅದನ್ನ ಚಲೋ ಹೊತ್ತಿನಾಗ ಕಾಯಿಸ್ಬೇಕು. ಎಣ್ಣೆ ಆರಿಂದ ಮಸಾಲೆ ಹಾಕಿರೋ ಮಾವಿನಕಾಯಿಗೆ ಎಣ್ಣೆನೂ ಹಾಕಿ ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಮಿಕ್ಸ್ ಮಾಡ್ಕೊಂಡಿರೋ ಉಪ್ಪಿನಕಾಯಿನ ಒಂದ್ ಚಲೋ ಗ್ಲಾಸಿನ ಡಬ್ಬಿಗೆ ಹಾಕೊಂಡು ಅದಕ್ಕೆ ಮ್ಯಾಲೆ ಒಂದ್ ಅರ್ಬಿ ಕಟ್ಟಿ ನಾವು 3 ದಿವಸ ಅದನ್ನ ಬಿಸ್ಲಾಗಿಟ್ಕೋಬೇಕು. ಹಿಂಗ 3 ದಿವಸ ನಾವ್ ಇದನ್ನ ಬಿಸ್ಲಾಗಿಟ್ಟು ಚಂದಾಗ ಮಿಕ್ಸ್ ಮಾಡಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ರ ವರ್ಷ ಪೂರ್ತಿ ನಾವು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿನ ಸವಿಬಹುದು. ಭಾಳ ರುಚಿ ಆಗ್ತದ. ಬಿಸಿ ಬಿಸಿ ಅನ್ನ ತುಪ್ಪದ ಸಂಗತಿ ಅಂತೂ ಸ್ವರ್ಗನ. ನೀವು ಟ್ರೈ ಮಾಡ್ತೀರಾ?